ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಅಂತ ಹೇಳ್ತಾ ಸೊ ಇವತ್ತು ನೋಡ್ರಿ IPL ಫಸ್ಟ್ ವಿಡಿಯೋ ಅದು ನಮ್ಮ RCB ಮಾಡ್ಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಆಗಿತ್ತ. ಸೊ ಇವತ್ತು RCB ಫುಲ್ ಅನಾಲಿಸಿಸ್ ಮಾಡ್ಬಿಡಮ್ ಅಂದ್ರೆ ಯಾವ ಟೀಮ್ನಾಗ ಯಾವ ಪ್ಲೇಯರ್ ಅದಾರ ಎಲ್ಲದೋ ಮತ್ತೆ ನಾಳೆ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀನಿ ಆ ವಿಚಾರ ಬೇರೆ. ಬಟ್ ಇವತ್ತು ನಮ್ದು RCB ಬಗ್ಗೆ ವಿಡಿಯೋ ಮಾಡ್ಬೇಕಂತೈತಿ. ಸೊ ಇವತ್ತು RCB ಟೀಮ್ ಒಳಗೆ ಯಾರ್ಯಾರು ಬಂದಾರ ಯಾರ್ಯಾರು ಇಲ್ಲ ಸೊ ಎಲ್ಲ ಇವತ್ತು ಡಿಸ್ಕಷನ್ ಮಾಡಿಬಿಡೋಣ. ಸೊ ಇವತ್ತು ಏನ್ ಹೇಳ್ಬೇಕಪ್ಪ ಅಂತಂದ್ರ ನಮ್ಮ RCB ಟೀಮ್ ಅದು ಈ ಜಸ್ಟ್ ಅಪ್ಡೇಟ್ ಬಂದೈತಿ. ನಮ್ಮ ಯಾವ್ದಪ್ಪ ರಾಜಸ್ಥಾನ್ ಟೀಮ್ನಾಗ ಆಡಿದಂತ ಒಬ್ಬ ಪ್ಲೇಯರ್ ಇವತ್ತು ಬಿರ್ಲಾ ಕಂಪ್ನಿಗೆ ಹೋಗಿ ದೊಡ್ಡ ಇಂಡಸ್ಟ್ರಿ ಅವ್ರದ್ದು ಫಾದರ್ದ ದೊಡ್ಡ ಇಂಡಸ್ಟ್ರಿ ಇತ್ತ. ಸೊ ಆ ಇಂಡಸ್ಟ್ರಿ ಒಳಗ ಕೆಲಸ ಮಾಡಿ ಒಳ್ಳೆ ಇವತ್ತು ನಮ್ಮ ಇಂಡಿಯಾದೊಳಗ ಬಿಗ್ಗೆಸ್ಟ್ ಅಂದ್ರೆ ಬಿಗ್ಗೆಸ್ಟ್ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ನಮ್ಮ RCB ಖರೀದಿ ಮಾಡ್ಯಾನ. ಎಷ್ಟು ಖರೀದಿ ಮಾಡ್ಯಾನ ಗೊತ್ತಾ ನಿಮ್ಗ? 16,705 ಕೋಟಿ ರೂಪಾಯಿಕ 16,507 ಕೋಟಿ ರೂಪಾಯಿಕ ನಮ್ಮ RCB ಟೀಮಿನ ಖರೀದಿ ಮಾಡ್ಯಾನ. ಇದು ಈ ಕ್ರಿಕೆಟ್ ಲೋಕದಾಗ ಹೈಯೆಸ್ಟ್ ಅಂತಾರಲ್ಲ ಬಿಗ್ಗೆಸ್ಟ್ ಅಮೌಂಟ್ ಇದು ಒಂದು ಟೀಮಿನ ಖರೀದಿ ಮಾಡಿದ ಇದು ಹೈಯೆಸ್ಟ್. ಸೊ ಅದು ಒಂದ್ ಕಡೆ ಆದ್ರಪ್ಪ ಅಂದ್ರ ಇವತ್ತು ನಮ್ದು RCB ಬಗ್ಗೆ ಫುಲ್ ಅನಾಲಿಸಿಸ್ ಮಾಡಮ್ಮ. ಸೊ ಇವತ್ತ ಎಲ್ಲಾ ಪ್ಲೇಯರ್ ಹೆಸರು ಹೇಳ್ಬಿಡ್ತೀನಿ ನಿಮ್ಗೆ ಯಾರ್ಯಾರು ನಮ್ಮ RCB ಒಳಗ ಅದಾರ, ಆಮ್ಯಾಗ ಯಾರ್ಯಾರ ಪ್ಲೇಯಿಂಗ್ ಲೆವೆನ್ ನನ್ನ ಪ್ರಕಾರ ಯಾರು ಆಡಿದ್ರ ನಮ್ಗೆ ಈ ಸಲ ಕಪ್ ಗೆಲ್ಲುತ್ತ ಅನ್ನೋದು ನಿಮ್ಗೆಲ್ಲ ಹೇಳ್ಬಿಡ್ತೀನಿ. ಸೊ ಸ್ಟಾರ್ಟಿಂಗ್ ಯಾವ ಪ್ಲೇಯರ್ ಅದಾರ ಅನ್ನೋದು ಹೇಳ್ತೀನಿ ಬರ್ರಿ. ಇವತ್ತು ನೋಡ್ರಿ ನಮ್ದು RCB ಟೀಮ್ ಒಳಗ ಇಲ್ಲಿ ನನ್ನ ಕೈಯಾಗ ಮೊಬೈಲ್ ಐತಿ. ಸೊ ಎಲ್ಲಾ ಪ್ಲೇಯರ್ ಲಿಸ್ಟ್ ಐತಿ. ಸೊ ಅದು ಒಂದು IPL ವೆಬ್ಸೈಟ್ ಒಳಗ ಎಲ್ಲಾ ಪ್ಲೇಯರ್ ಲಿಸ್ಟ್ ಬಿಟ್ಟಾರ. ನಿಮ್ಗೆ ಯಾರು ಕನ್ಫ್ಯೂಷನ್ ಇತ್ತು ಅಂದ್ರೆ ಹೋಗಿ ನೋಡ್ಕೊಂಬರ್ರಿ. ಸೊ ಒಂದೇದ್ ರಜತ್ ಪಾಟಿದಾರ್ ನಮ್ ಕ್ಯಾಪ್ಟನ್, ಯಾಕಂದ್ರೆ ರಿಟೈನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಾರ. ಸೊ ನಮ್ಮ RCB ರಿಟೈರ್ ಮಾಡಿ ಇಟ್ಕೊಂಡ್ರ. ಸೊ ನೆಕ್ಸ್ಟ್ ಮತ್ತ ದೇವದತ್ ಪಡಿಕಲ್ ಏನ್ ಖರೀದಿ ಮಾಡ್ಯಾರ. ವಿರಾಟ್ ಕೊಹ್ಲಿ ನಮ್ಗ ಅವ ದತ್ತು ಪುತ್ರ, ಅವ ಬೆಂಗಳೂರಿನ ಭಗವಂತ, ಅವ ಇರ್ಲಿಕ್ಕಂದ್ರ ನಮ್ ಟೀಮ್ ಇಲ್ಲ. ಹಂಗದರ ನಮ್ಮ RCB ಅಷ್ಟು ಕನೆಕ್ಟ್ ಆಗ್ಬಿಟ್ಟ. ನಾವು 18 ವರ್ಷ ಒಂದ ಫ್ರಾಂಚೈಸಿ ಒಳಗೆ ಆಡಿದ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ. ನಮ್ಮ RCB ಒಳಗಡೆನ ನಮಗ್ ಬಹಳ ಖುಷಿ ಐತಿ. ಸೊ ಅಲ್ಲಿದ್ದ ಇನ್ನೊಬ್ಬ ಫ್ಲಿಪ್ ಸಾಲ್ಟ್ ಹೋದ್ಸಲ ಸೀಸನ್ ಒಳಗ ಹುಲಿ ಹೆಂಗ್ ಗರ್ಜನೆ ಮಾಡೈತಿ ನಿಮ್ಗೆ ಗೊತ್ತಿದ್ದೈತಿ. ಸೊ ಅವನ್ನ ಇಟ್ಕೊಂಡ್ರ. ಆಮೇಲೆ ಜಿತೇಶ್ ಶರ್ಮಾ ನೆಕ್ಸ್ಟ್ ಫ್ಯೂಚರ್ ಕ್ಯಾಪ್ಟನ್ ಆಗೋದಂಕರ್ ಇವಾಗ ಪಕ್ಕ. ಯಾಕಂದ್ರ ಲಕ್ನೋಕ್ ಹುಚ್ಚು ಬಿಡಿಸಿದಿವ ಹಂಗತ್ತಾರ ಆಡ್ಯಾನ ಮ್ಯಾಚ್ ಹಂಗ ಆಡ್ಯಾನ. ಇನ್ನೊಬ್ಬವ ಇಂಗ್ಲೆಂಡ್ ವಿಕೆಟ್ ಕೀಪರ್ ಜಾರ್ಡನ್ ಕಾಕ್ಸ್ ಅನ್ನೋನ ಈಗ ತಗೊಂಡಾರ. ಅದು 360 ಪ್ಲೇಯರ್ ಇದು, ಅವನು ಹಂಗ ಆಡ್ತಾನ. ಸೊ ನೆಕ್ಸ್ಟ್ ಇಷ್ಟು ಮಂದಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಇವ್ರು ಎಲ್ಲಾರು. ಒಬ್ಬ ವಿಕೆಟ್ ಪ್ಲೇಯರ್ ಅದ, ಇಬ್ರು ವಿಕೆಟ್ ಕೀಪರ್ ಅದಾರ, ಉಳ್ಕಿದರೆಲ್ಲ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ಸ್. ಸೊ ಈಗ ಆಲ್ರೌಂಡರ್ ಒಳಗ ಕೃಣಾಲ್ ಪಾಂಡ್ಯ ಮೊದಲನೇ ಅವನು ರಿಟರ್ನ್ ಮಾಡಿ ಇಟ್ಕೊಂಡಾರ. ಸೊ ನೆಕ್ಸ್ಟ್ ಸ್ವಪ್ನಲ್ ಸಿಂಗ್ ಅವನು ಈ ಸಲ ಖರೀದಿ ಮಾಡಿ ತಗೊಂಡಾರ. ಬಿಟ್ಟಿದ್ರು ಮತ್ತೆ ಹೇಳಿ ತಗೊಂಡಾರ. ಟಿಮ್ ಡೇವಿಡ್ ಅವನು ನಮ್ದರ ಫಿನಿಶರ್ ರಾಕ್ಷಸರ್ನ ಇಟ್ಟಿವಿ ನಾವು. ರಾಕ್ಷಸ ಯಾರು ಗೊತ್ತೈತಲ್ಲ, ರೊಮಾರಿಯೋ ಶೆಫರ್ಡ್ ಮತ್ತೆ ಟಿಮ್ ಡೇವಿಡ್ ಇಬ್ರು ಮಾತ್ರ ಸೈಕ್ ಆಗಂಗ ಆಡ್ತಾರ ಮ್ಯಾಚ್. ಅಂದ್ರೆ ಇವ್ರು ಚೆನ್ನೈ ಟೀಮಿಗೆ ಲಾಸ್ಟ್ ಟೈಮ್ ಮನಿ ಕಳ್ಸಕ್ ಕಾರಣ ಆಗಿದ್ದ ಶೆಫರ್ಡ್. ಮತ್ತ ಈ ಪತಿರಾಣನ ರಿಲೀಸ್ ಮಾಡಕ್ ಕಾರಣನು ಇದ ಶೆಫರ್ಡ್. ಹುಚ್ಚನ ಹೊಡೆದಂಗ ಒಂದೊಂದುವರೆಗೆ ಅವ ಅಂತ ಯಾರು ಹೋಗಿತಾನ, ಯಾರ್ಗ ಸ್ಪೆಷಲಿಸ್ಟ್ ಪತಿರಾಣಗ ಹುಚ್ಚನ ಹೊಡೆದಂಗ 32 ರನ್ ಹೊಡೆದ. ನಮ್ಗೆ ಇನ್ನ ಏನ್ ಬೇಕು, 32 ರನ್ ಹೊಡೆದ ಅವನ ರಿಲೀಸ ಮಾಡಿಕ್ ಬಿಟ್ರ ಅವ್ರು. ಸೊ ಇವತ್ತು ಚೆನ್ನೈ ಟೀಮಿನ ಬಗ್ಗೆ ನಾಳೆಗೆ ಮಾತಾಡೋಣ, ಇವತ್ತ ನಮ್ಮ RCB ಬಗ್ಗೆ ಮಾತಾಡೋಣ. ಸೊ ಅಲ್ಲಿದ್ದ ಜೋಕೋಬ್ ಬೆಥಲ್ ಈ T20 ವರ್ಲ್ಡ್ ಕಪ್ ಒಳಗ ಇವನಂಗ ಬ್ಯಾಟಿಂಗ್ ಯಾರು ಆಡಿಲ್ಲ. ಯಾಕಂದ್ರ ಸೆಮಿಫೈನಲ್ ಮ್ಯಾಚ್ ನಮ್ ಇಂಡಿಯಾಕ ಟಕ್ಕರ್ ಕೊಟ್ಟ. ನೀವು ಸಿಂಗಲ್ ಶೇರ್ ಒಬ್ಬನ 105 ರನ್ ಹೊಡೆದಾನ ಅವನು. ನಮ್ದು ಇಂಡಿಯಾದ ಬುಗುಲ್ ಎತ್ತೈತಿ 255 ಹೊಡೆದ್ರು ಎಲ್ಲಿ ಸೋಲ್ತಾರನಪ್ಪ ಅನ್ನೋ ಲೆವೆಲಿಗೆ ಆಗಿತ್ತ. ಅಂತದ್ರೊಳಗೆ ಇವ ಒಬ್ಬ ಅವ್ರ ಕಡೆ ನಿಂತು ನಮಗ ಅಂಜಿಕೆ ಹುಟ್ಟಿಸ್ಬಿಟ್ಟಿದ್ದ. ಒಬ್ಬ 22 ವರ್ಷದ ಹುಡುಗ, ಜಸ್ಟ್ ಬರೀ 22 ವರ್ಷದ ಹುಡುಗ ನಮ್ಮ 140 ಕೋಟಿ ಮಂದಿ ಜನಸಂಖ್ಯೆನ ಎದಿ ತಣ್ಣ ಮಾಡಿಟ್ಟಿದ್ದೀವ ಒಂದು ಸ್ವಲ್ಪ ಟೈಮ್. ಸೊ ಇವತ್ತು ನಮ್ಮ ಟೀಮ್ನಾಗ ಆಡಕತ್ತಾನ. ಹೋದ್ಸಲನು ನಮ್ಮ ಟೀಮ್ನಾಗ ಆಡ್ಯಾನ. ಫೈನಲ್ ಮ್ಯಾಚ್ನಾಗ ಎಂತ ಪರ್ಫಾರ್ಮೆನ್ಸ್ ಕೊಟ್ಟಾನ ಅನ್ನೋದು ನಾವು ನೋಡಿವಿ. ಸೊ ಅಲ್ಲಿದ್ದ ಹೊಸ ಪ್ಲೇಯರ್ ಬಂದಾವ. ಈಗ ಮತ್ತೆ ನಮ್ ಖರೀದಿ ಮಾಡ್ಯಾರ. ವೆಂಕಟೇಶ್ ಅಯ್ಯರ್ ನೋಡ್ರಿ, ನೀವು ಹೋದ್ಸಲನ 19 ಕೋಟಿ ತನ ನಮ್ಮ RCB ಪಿಕ್ ಮಾಡಕ್ ನಿಂತಿದ್ರ. ಈ ಸಲ ಬಹಳ ಕಮ್ಮಿ ಬೆಲೆಗೆ ನಮ್ಮ RCB ಕ್ಯಾಂಪಿಗೆ ಜಾಯ್ನ್ ಆಗ್ಬಿಟ್ಟಾನ. ಸೊ ದಿನೇಶ್ ಕಾರ್ತಿಕ್ನ ಮಾಸ್ಟರ್ ಮೈಂಡ್ ಇದು. ಸೊ ಯಾರನ್ನ ತಗೋಬೇಕಂತ ಅಂದಿರ್ತಾನ ಅವ್ರನ್ನ ಬಿಡಲ್ಲ. ದಿನೇಶ್ ಕಾರ್ತಿಕ್ ಪಕ್ಕ ತಗೊಂತಾನ. ಸೊ ಅಲ್ಲಿದ್ದ ಸಾತ್ವಿಕ್ ದೇಸ್ವಾಲ್ ಅಂಡರ್-19 ಪ್ಲೇಯರ್ ಇದು ಮಸ್ತ್ ಆಡ್ತಾನ. ಸೊ ಅವನೊಬ್ಬ ತಗೊಂಡಾರ. ಇನ್ನೊಬ್ಬ ಮೋಸ್ಟ್ ಡೇಂಜರಸ್ ಬೌಲರ್ ಅಂಡ್ ಆಲ್ರೌಂಡರ್ ಮಂಗೇಶ್ ಯಾದವ್ MP ಮಧ್ಯಪ್ರದೇಶದಿಂದ ಬರುವಂತವ. ಸೊ ಭಾರಿ ಅಂದ್ರೆ ಭಾರಿ ಬಾಲಿಂಗ್ ಆಗ್ತಾನ. ಈ ಯಶ್ ದಯಾಳನ್ನ ಬಿಟ್ರಪ್ಪ ಅಂದ್ರೆ ನೆಕ್ಸ್ಟ್ ಇವನ ನಮ್ಮ RCB ಟೀಮಿಗೆ ಪಕ್ಕಾ ಪ್ಲೇಯರ್ ಯಾರಪ್ಪ ಅಂತಂದ್ರೆ ಇವ ಒಬ್ಬ. ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗು ಮಾಡ್ತಾನ, ಆಮೇಲೆ ಲೆಫ್ಟಿ ಬಾಲಿಂಗು ಹಾಕ್ತಾನ. ಸೊ ನೋಡ್ರಿ ಮಂಗೇಶ್ ಯಾದವ್ ನಮ್ಮ ಟೀಮಿಗೆ ಒಂದು ಸದ್ದ ಚಲೋ ಬೌಲರ್ ಯಾರಪ್ಪ ಅಂದ್ರೆ ಇಂಡಿಯನ್ ಸ್ಪೇಸ್ ಬೌಲರ್ ಯಾರಪ್ಪ ಅಂತಂದ್ರ ನಮ್ಮ ಈಗ ಮಂಗೇಶ್ ಯಾದವ್ ತೊಂದ್ರಲ್ಲ ಬೆಸ್ಟ್ ಖರೀದಿ ಮಾಡ್ಯಾರ. ಬರೀ ಜಸ್ಟ್ 5 ಕೋಟಿ ರೂಪಾಯಿ ಒಳಗೆ ಖರೀದಿ ಮಾಡ್ಯಾರ. ಸೊ ಇದು ನಮ್ಮ ಒನ್ ಆಫ್ ದ ಬೆಸ್ಟ್ ಪಿಕಪ್ ಇದು.
ಸೊ ಇಲ್ಲಿದ್ದ ಆಗಿದ ಮ್ಯಾಗ ಅಂಡರ್-19 ವಿನ್ ಆಗಿದಂತ ಪ್ಲೇಯರ್ ವಿಯಾನ್ ಮಲ್ಹೋತ್ರನ್ನು ತಗೊಂಡಾರ. ಚಲೋ ಆಲ್ರೌಂಡರ್ ಪ್ಲೇಯರ್ ಇವನು. ಸೊ ಅಲ್ಲಿದ್ದ ಇನ್ನೊಬ್ಬ ವಿಕಿ ಓಸ್ವಾಲ್ ಇವನು ಮಸ್ತ್ ಆಡ್ತಾನ. ಸೊ ಅಲ್ಲಿದ್ದ ಕೃಷ್ಣ ಚೌಹಾಣ್ ಅಂತದನ ಅವನು ಮಸ್ತ್ ಪ್ಲೇಯರ್. ಸೊ ಇಲ್ಲಿಗೆ ಇವ್ರದ್ದು ಮಿಡಲ್ ಆರ್ಡರ್ ಅಂದ್ರ ಆಲ್ರೌಂಡರ್ ಪ್ಲೇಯರ್ ಮುಗೀತ. ಸೊ ನೆಕ್ಸ್ಟ್ ಈಗ ಬರೋದ ಬಾಲಿಂಗ್ ಅಟ್ಯಾಕ್ ನಮ್ದಾಗ ಮಾತ್ರ ಗಿಚ್ಚಿ ಗಿಲಿ ಕಿಂಡಿ ಕಡಲ್ ಅದಾರ. ಯಾಕಪ್ಪ ಅಂತಂದ್ರ ಒಂದೊಂದು ಬಾಲರ್ ಹೋಗದ್ರ ಅಂದ್ರ ಅವ್ನು ಕಲ್ಲು ಹೋಗಿತಾರ ಇವ್ನು ಬಾಲ್ ಹೋಗಿತಾರ ಗೊತ್ತಾಗಲ್ಲ, ಆ ನಮನಿ ಬಾಲರ್ ಅದಾರ. ಸೊ ನೋಡ್ರಿ ನೆಕ್ಸ್ಟ್ ಈಗ ಸದ್ಯಕ್ಕ ನಾವು ಉಳಿಸ್ಕೊಂಡಿರೋ ಪ್ಲೇಯರ್ ಯಾರ್ಯಾರಪ್ಪ ಅಂತಂದ್ರ ಒಂದು ಯಶ್ ದಯಾಳ, ಸುಯೇಶ್ ಶರ್ಮಾ, ಆಮೇಲೆ ಹ್ಯಾಜಲ್ವುಡ್. ಸೊ ಟಾಪ್ ಕ್ಲಾಸ್ ಬಾಲರ್. ಹ್ಯಾಜಲ್ವುಡ್ ಸ್ವಲ್ಪ ಇಂಜುರಿ ಆಗಿದ ಕಾರಣ ಈ ಒಂದ್ 2-3 ಮ್ಯಾಚ್ ಬರಂಗಿಲ್ಲ, ಸ್ಟಾರ್ಟಿಂಗ್ ಒಂದ್ 2-3 ಮ್ಯಾಚ್ ಬರಂಗಿಲ್ಲ. ಸೊ ಆಮೇಲೆ ಬಂದು ರಿಕವರಿ ಆಗಿಂದ ಬಂದು ನಮ್ ಕ್ಯಾಂಪಿಗೆ ಜಾಯ್ನ್ ಹಾಕಿನ ಅಂತ ಹೇಳ್ಯಾನ. ಸೊ ಅಲ್ಲಿದ್ದ ರಸಿಕ್ ದಾರ್ನು ನಾವು ಒಳ್ಳೆ ತಗೊಂಡಿವಿ. ರಸಿಕ್ ದಾರ್ ಚಲೋ ಬಾಲಿಂಗ್ ಹಾಕ್ತಾನ, ಬಟ್ ಡೆತ್ ಓವರ್ನಾಗ ಹಾಕುವಂತ ಬಾಲರ್ ಅಲ್ಲವ. ಸೊ ಆದ್ರೂ ಅಂತವನ್ ತಗೊಂಡ್ವಿ. ಸುಯೇಶ್ ಶರ್ಮಾ ನೋಡ್ರಿ ನೀವು ಎಂತೆಂತ ಪ್ಲೇಯರ್, ಕೋಲ್ಕತ್ತಾದಾಗಿದ್ದ ಅಲ್ಲಿ ಮಿಂಚಲಿಲ್ಲ, ನಮ್ಮ RCB ಬಂದ ಒಳಗ ಮಿಂಚಿಕೇಸ್ ನಮ್ ಕಪ್ ಗೆದ್ಕೊಟ್ರ. ಎಂತೆಂತ ಟೈಮ್ ಒಳಗ ನಮ್ ವಿಕೆಟ್ ತೆಗೆದುಕೊಟ್ಟ ನಮ್ಮ RCB ಟೀಮಿಗೆ ನಮಗ್ ಬಹಳ ಖುಷಿ ಆಗುತ್ತ. ಸೊ ಇನ್ನೊಬ್ಬ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ನಮ್ಮ ಟೀಮ್ ಒಳಗ 1ನೇ ಓವರ್ ಯಾರಪ್ಪ ಅಂದ್ರ ಅವನ. ನಮ್ಗ ಅವ ಇದ್ರ ಅಂದ್ರ ನಮಗ ಒಂಥರ ಏನದ ಕಳ ಅಂತಾರಲ್ಲ ಟೀಮಿಗೆ, ಹಂಗತರ ಕಳಸಿದ್ದಂಗ ಅವ ನಮ್ಮ ಬಾಲರ್ ಒಳಗ. ಇನ್ನೊಬ್ಬವ ನೋವಲ್ ತುಷಾರ್ ಅದನ, ಓಎಸಿಸ್ ಪ್ಲೇಯರ್ ಇವ, ಶ್ರೀಲಂಕಾದವ. ಸೊ ನಮ್ಮ ಟೀಮಿಗೆ ಭಾಳ ಹೆಲ್ಪ್ ಆಕ್ಕನ. ಯಾಕಂದ್ರ ಈ ಶ್ರೀಲಂಕನ್ ಪ್ಲೇಯರ್ಸ್ ಎಲ್ಲಾರು ಸ್ಪೇಸ್ ಬಾರಿ ಹೋಗಿತಾರ, ಮುಕ್ಳಂಕ ಸಿಕ್ಕಿತ್ತಿ ಹೋಗಿತಾರ. ಹಿಂಗ್ ಹೇಳ್ಬೇಕಂದ್ರ ಮಸ್ತ್ ಬಾಲಿಂಗ್ ಹೋಗಿತಾರ. ಸೊ ಅಲ್ಲಿದ್ದ ಇನ್ನೊಬ್ಬವ ಯಾರಪ್ಪ ಅಂದ್ರ ಜೋಕೋಫ್ ಡಫಿ, ನಾವು ವರ್ಲ್ಡ್ ಕಪ್ ಒಳಗೆ ಎಂತಿಂತ ಬಾಲಿಂಗ್ ಹೋಗದಿವ. ಸೊ ಆದ್ರೂ ವರ್ಲ್ಡ್ ಕಪ್ ದಾಗ ಸ್ವಲ್ಪ ಕಾಸ್ಟ್ಲಿ ಆಗ್ಯಾನ, ಆದ್ರ ವಿಶ್ವದಾಗ ನಂಬರ್ 1 ಸ್ಪೀಡ್ ಬಾಲರ್ದಾಗ ನಂಬರ್ 1 ಅದನ. ಸೊ ಇವನಂತ ಪ್ಲೇಯರ್ ನಮ್ಮ ಇದಕ್ ಬಂದೈತಿ, RCB ಟೀಮಿಗೆ ಖರೀದಿ ಮಾಡಿ ತಗೊಂಡಾರ. ಸೊ ಅಲ್ಲಿದ್ದ ಯಶ್ ದಯಾಳ್ ಅದನ. ಯಶ್ ದಯಾಳ ಅವ್ನ್ ಯಾವಾಗ್ಲೂ ನಮ್ ಟೀಮ್ನಾಗ ಇಟ್ಕೊಂಡಿವಿ, ಒಂದ್ 2-3 ವರ್ಷ ಆತ ನಮ್ ಟೀಮ್ನಾಗ ಆಡಕುಂತಾನ. ಆದ್ರೆ ಈಗ ಒಂದ್ ಸ್ವಲ್ಪ ಇಶ್ಯೂ ಇದ್ದಿದ್ದಕ್ಕ ಅವನ್ನ ಕೈ ಬಿಟ್ಟಿವಿ. ಈಗ ಅಂದ್ರೆ ಈ ವರ್ಷ ರೂಲ್ಡ್ ಔಟ್ ಆಗ್ಯಾನ, ಆಡಂಗಿಲ್ಲ. ಅವ್ನ ಬದ್ಲಿ ಈಗ ಬೇರೆದವ್ರು ಯಾರನ್ನಾರ ಒಬ್ಬ ಪ್ಲೇಯರ್ ತಗೋಬೇಕಾಗೈತಿ. ಅದನ್ನ ಈಗ ನಾವ್ ಹೇಳಕ್ ಬರಲ್ಲ ಯಾರು ತಗೊಂತಾರ ಏನಂತ, ಅವ್ರು ತಗೊಂಡಿಂದ ಅನೌನ್ಸ್ ಮಾಡ್ತಾರ. ಸೊ ಇಲ್ಲಿವರೆಗೂ ನಮ್ ಇಷ್ಟು ಪ್ಲೇಯರ್ ಏನದಾರಲ್ಲ ನಮ್ಮ RCB ಒಳಗ ಈ ಸಲ 2026ಕ್ಕ ಸೆಲೆಕ್ಟ್ ಆದವ್ರು ಇವ್ರು. ಸೊ ಈಗ ಪ್ಲೇಯಿಂಗ್ 11 ನೋಡ್ಬೇಕು ನೀವು. ಪ್ಲೇಯಿಂಗ್ 11 ನಮ್ಗೆ ಹೆಂಗ್ ಅನ್ಸ್ಬಿಟ್ಟೈತಂದ್ರೆ ಯಾವ ಪ್ಲೇಯರ್ನ ಹಾಕೋಬೇಕು ಯಾವ ಪ್ಲೇಯರ್ನ ಬಿಡ್ಬೇಕು ಅನ್ನೋದ ಗೊತ್ತಾಗೋದು. ಓಎಸಿಸ್ ಪ್ಲೇಯರ್ ಅಂದ್ರೆ ಬ್ಯಾರೆಸ್ಟ್ ಕಂಟ್ರಿಲಿದ್ದ ಬಂದ್ ಆಡೋರು ಅಂತಂದ್ರೆ ಬರೀ 4 ಮಂದಿನ ಆಡಿಸ್ಬೇಕು ನಾವು. 4 ಮಂದಿ ಬಿಟ್ರೆ ಯಾರಿಗೂ ಆಡ್ಸಕ್ ಬರಲ್ಲ. ಯಾಕಂದ್ರ ಎಲ್ಲಾ ಟೀಮ್ನಾಗ ಒಂದೊಂದು ರೂಲ್ಸ್ BCCI ಇದೆ, ಓಎಸಿಸ್ ಪ್ಲೇಯರ್ 4 ಮಂದಿ ಆಡಿಸ್ಬೇಕು ಅನ್ನೋದು. ಸೊ 4 ಮಂದಿ ಯಾರಿಗೆ ಆಡಿಸ್ಬೇಕು ಅನ್ನೋದು ನಮ್ಮ RCB ಮ್ಯಾನೇಜ್ಮೆಂಟ್ ಗೊತ್ತಾಗೋಲ್ಲ. ಒಂದ್ ಟೈಮ್ನಾಗ RCB ಮ್ಯಾನೇಜ್ಮೆಂಟ್ ಜೋಕರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತಿದ. ಈಗ ನೋಡ್ರಿ ಎಂತ ಮೈಂಡ್ ಐತಿ. ಈಗ ದಿನೇಶ್ ಕಾರ್ತಿಕ್ ಯಾವಾಗ ಆ ಕ್ಯಾಂಪಿಗೆ ಜಾಯ್ನ್ ಆದ ಅಲ್ಲಿದ್ದ ನಮ್ದು ಪೂರಾ ಟೀಮ್ ಅಂತ ಚೇಂಜ್ ಆತ. ನಮ್ಮ ಪೂರಾ ಟೀಮ್ ಚೇಂಜ್ ಆಗಿ ಒಂದು ಸಲ ಕಪ್ಪು ಹಿಡಿದಿವಿ ನಾವೀಗ. ಸೊ ಈ ಸಲನೂ ಕಪ್ಪು ನಮ್ದ ಅನ್ನಬೇಕು ಆ ನಮನಿ ಟೀಮ್ ಕಟ್ಟ್ಯಾನ. ಸೊ ಈಗ ಪ್ಲೇಯಿಂಗ್ 11 ನೋಡಮ್ಮ ನಮ್ಮ RCB ಬಗ್ಗೆ. ಪ್ಲೇಯಿಂಗ್ 11 ಯಾರ್ಯಾರು ಆಡಿದ್ರಪ್ಪ ಅಂತಂದ್ರ ನಮಗ್ ಬಾಳ ಹೆಲ್ಪ್ ಆಗತ್ತ ಅನ್ನೋದ. ಸೊ ನೋಡ್ರಿ ಸ್ಟಾರ್ಟಿಂಗ್ 1ನೇದ್ ಓಪನಿಂಗ್ ಬ್ಯಾಟ್ಸ್ಮನ್ ಯಾರ್ಯಾರು ಬರಬೇಕಪ್ಪ ಅಂದ್ರ ವಿರಾಟ್ ಕೊಹ್ಲಿ ಅಂಡ್ ಫ್ಲಿಪ್ ಸಾಲ್ಟ್ ಅರ ಬರ್ಲಿ, ಇಲ್ಲ ಜೋಕೋಬ್ ಬೆತ್ತಲರ ಬರ್ಬೇಕು. ಇಬ್ಬರದಾಗ ಒಬ್ಬ ಬರ್ಬೇಕು. ಯಾಕಂದ್ರೆ ಓಎಸಿಸ್ ಪ್ಲೇಯರ್ ಒಂದು ತಗೋಬೇಕು ನಾವು, 4 ಮಂದಿ ತಗೋಬೇಕು. ಬಟ್ ಓಪನಿಂಗ್ ನೋಡಿದ್ರಪ್ಪ ಅಂತಂದ್ರ ನಮಗೆ ಸದ್ಯಕ್ಕೆ ಫ್ಲಿಪ್ ಸಾಲ್ಟ್ ಇರ್ಲಿ. 1ನೇದ್ದು ಫ್ಲಿಪ್ ಸಾಲ್ಟ್, 2nd ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಹೋಗಿಂದ ನೆಕ್ಸ್ಟ್ ದೇವದತ್ ಪಡಿಕಲ್ ಬರ್ಬೇಕು. ಇಲ್ಲಿಕಂದ್ರ ಲೆಫ್ಟ್ ಹ್ಯಾಂಡೆಡ್ ಒಳಗ ಈಗ ಹೊಸ್ತಾಗಿ ತಗೊಂಡಿದಂತ ವೆಂಕಟೇಶ್ ಅಯ್ಯರ್ ಬರ್ಬೇಕು. ಸೊ ಇವ್ರಿಬ್ಬರದಾಗ ಒಬ್ರು ಬಂದ್ರಪ್ಪ ಅಂದ್ರೆ ನಮ್ ಟೀಮಿಗೆ ಹೆಲ್ಪ್ ಆಗತ್ತ. ಸೊ ಹೇಳಕ್ಕಾಗಲ್ಲ, ಈಗ ವೆಂಕಟೇಶ್ ಅಯ್ಯರ್ನು ಮಸ್ತ್ ಬ್ಯಾಟಿಂಗ್ ಆಡ್ತಾನ, ಒಬ್ಬ ಆಲ್ರೌಂಡರ್ ಬಂದಂಗ ಆಗತ್ತ ನಮ್ ಟೀಮಿಗೆ. ಒಂದು ಬಾಲಿಂಗ್ ಯೂನಿಟ್ನಾಗೂ ಸ್ಟ್ರಾಂಗ್ ಆಗುತ್ತಾ, ಬ್ಯಾಟಿಂಗ್ ಯೂನಿಟ್ನಾಗೂ ಸ್ಟ್ರಾಂಗ್ ಆಗುತ್ತ. ಆದ್ರೆ ವೆಂಕಟೇಶ್ ಅಯ್ಯರ್ನಕ್ಕಿಂತ ಸದ್ಯಕ್ಕೆ ಫಾರ್ಮ್ ದಾಗ ಇರೋದು ಯಾರಪ್ಪ ಅಂತಂದ್ರ ದೇವದತ್ ಪಡಿಕಲ್. ಈ ಡೊಮೆಸ್ಟಿಕ್ ಕ್ರಿಕೆಟ್ ಒಳಗೆ ಎಲ್ಲ ಹುಚ್ಚನ ಹೊಡೆದಾನು ಪೂರಾ. ನಮ್ಮ ಇಂಡಿಯಾಕ್ಕೂ ನಮ್ ಕರ್ನಾಟಕ ಟೀಮಿಗೆ ಬಹಳ ಹೆಲ್ಪ್ ಮಾಡ್ಯಾನವ. ಸೊ ಅಲ್ಲಿಂದ ನೆಕ್ಸ್ಟ್ ನಮ್ಮ ಟೀಮ್ ಒಳಗೆ ಯಾರು ಆಡ್ಬೇಕಪ್ಪ ಅಂದ್ರ ಅಲ್ಲಿದ್ದ 1ನೇದ್ ಯಾರಪ್ಪ ಅಂದ್ರ ಫ್ಲಿಪ್ ಸಾಲ್ಟ್, ಆಮೇಲೆ 2ನೇದ್ದು ವಿರಾಟ್ ಕೊಹ್ಲಿ, 3ನೇದ್ದು ದೇವದತ್ ಪಡಿಕಲ್. ಸೊ 4ನೇದ್ದು ಯಾರಪ್ಪ ಅಂತಂದ್ರ ಸೊ 4ನೇದ್ದು ಯಾರು ಬರ್ಬೇಕಪ್ಪ ಅಂದ್ರ ಕ್ಯಾಪ್ಟನ್ ರಜತ್ ಪಾಟಿದಾರ್ ಬರ್ಬೇಕು. ಸೊ ರಜತ್ ಪಾಟಿದಾರ್ ಸ್ಪಿನ್ನರ್ ಗಳಿಗೆ ಆಮೇಲೆ ಮಿಡಲ್ ಆರ್ಡರ್ ಒಳಗ ಮಸ್ತ್ ಆಡ್ತಾನ. ಬಾಲಿಂಗ್ ಯೂನಿಟಿನ ಪೂರಾ ಅಲ್ಲೋಲ ಕಲ್ಲೋಲ ಮಾಡೋದು ಯಾರಪ್ಪ ಅಂದ್ರ ರಜತ್ ಪಾಟಿದಾರ, ಮಸ್ತ್ ಬ್ಯಾಟಿಂಗ್ ಆಡ್ತಾನ. ಸೊ 4-5 ಮಂದಿ ಮುಗಿದ್ರೆ ಸೊ ನೆಕ್ಸ್ಟ್ ಯಾರು ಬರ್ಬೇಕಪ್ಪ ಅಂತಂದ್ರ ಜಿತೇಶ್ ಶರ್ಮಾ. ಈಗ ಇನ್ನೇನು ಬರೀ ಫಿನಿಶರ್ಸ್ ಬರ್ಬೇಕು. ಒಂದ್ 3-4 ಮಂದಿ ಬ್ಯಾಟ್ಸ್ಮನ್ ಬಂದ್ರಪ್ಪ ಅಂದ್ರ ಮುಂದೊಂದ್ 3 ಮಂದಿ ಫಿನಿಶರ್ ಬಂದ್ರಪ್ಪ ಅಂದ್ರ ನಮ್ಮ ಟೀಮಿಗೆ ಅದು ಕರೆಕ್ಟ್ ಬ್ಯಾಲೆನ್ಸ್ ಆಗತ್ತ.
ಸೊ ಫಿನಿಶರ್ ಒಳಗ ಫಸ್ಟ್ ಜಿತೇಶ್ ಶರ್ಮಾ ಬರ್ಬೇಕು, ಆಮೇಲೆ ನೆಕ್ಸ್ಟ್ ಟಿಮ್ ಡೇವಿಡ್, ಯಾಕಂದ್ರೆ ದೊಡ್ಡ ದೊಡ್ಡ ಘಟಾನುಘಟಿ ಪ್ಲೇಯರ್ ಅವು ಎರಡು, ಟಿಮ್ ಡೇವಿಡ್ ಆಮೇಲೆ ಶಫರ್ಡ್, ಇವು ಎರಡು ಬರ್ಬೇಕು. ಸೊ ಇವು ಎರಡು ಆಗಿಂದ ಬಾಲಿಂಗ್ ಯೂನಿಟ್ ಸ್ಟಾರ್ಟ್ ಆಗುತ್ತೆ. ಸೊ ಬಾಲಿಂಗ್ ಯೂನಿಟ್ ಒಳಗ ಹ್ಯಾಜಲ್ವುಡ್ ಬರ್ಬೇಕಾಗಿತ್ತು, ಬಟ್ ಹ್ಯಾಜಲ್ವುಡ್ ಇಲ್ಲ ಅನ್ನೋ ಕಾರಣಕ್ಕ ನೋವಲ್ ತುಷಾರ್ಗೆ ಹಾಕೋಬೇಕು. ಸೊ ಓಎಸ್ಎಸ್ ಪ್ಲೇಯರ್ ಈಗ ಸದ್ಯ ನೋವಲ್ ತುಷಾರ್ನು ಇನ್ನ ಬಂದಿಲ್ಲ, ಕ್ಯಾಂಪ್ ಜಾಯ್ನ್ ಆಗಿಲ್ಲ. ಸೊ ಅಲ್ಲೇ ಈಗ ಹೊಸ ಪ್ಲೇಯರ್ ಖರೀದಿ ಮಾಡಿದ ಜೋಕಫ್ ಡಫಿನ್ ಹಾಕ್ಬೇಕು. ಡಫಿನು ಏನ್ ಸಣ್ಣ ಬಾಲರ್ ಅಲ್ಲ, ಅವನು ಮಸ್ತ್ ಬಾಲರ್. ಸೊ ಜೋಕಫ್ ಡಫಿ, ಆಮೇಲೆ ಭುವನೇಶ್ವರ್ ಕಿಂಗ್ ಅಂತ ಯಾಕಪ್ಪ ಅಂತ ಅಂದ್ನಪ್ಪ ಅಂದ್ರ ಅವ ಸ್ವಿಂಗ್ ಕಿಂಗ್ ಅಂತಾನೆ ಫೇಮಸ್ ಆಗ್ಯಾನ. ಭುವನೇಶ್ವರ್ ಕುಮಾರ್ ಆಡ್ಬೇಕು. ಭುವನೇಶ್ವರ್ ಕುಮಾರ್ ಆಗಿಂದ ಸೊ ಆಲ್ರೌಂಡರ್ ಪ್ಲೇಯರ್ ಒಳಗ ನಮ್ ಕೃಣಾಲ್ ಪಾಂಡ್ಯ ಆಡಿದ್ರಪ್ಪ ಅಂದ್ರ ಮಸ್ತ್ ಈ ಸದ್ಯ ಟೀಮ್ ಬ್ಯಾಲೆನ್ಸ್ ಕರೆಕ್ಟ್ ಆಗತ್ತ. ಸೊ ಲಾಸ್ಟಿಗೆ ಯಶ್ ದಯಾಳ್ ಈ ಸದ್ಯ ಇರ್ಲಾರ್ದ ಕಾರಣಕ್ಕ ಮಂಗೇಶ್ ಯಾದವ್ನ ಹಾಕ್ಬೇಕು. ಸೊ ಯಾರ್ಕೂನು ಒಗಿತಾನ, ಆಮೇಲೆ ಸ್ಪೀಡ್ನು ಹಂಗೈತಿ, ಹೇಳಕ್ಕಾಗಲ್ಲ, ಮಸ್ತ್ ಪ್ಲೇಯರ್ ಅದನ. ಮಂಗೇಶ್ ಯಾದವ್ ಹಾಕೋಬೇಕು. ಸೊ ನೋಡ್ರಿ, ನಮ್ದು ಟೀಮ್ RCB ಈ ಸಲ ಕಪ್ ಗೆಲ್ಲಬೇಕಪ್ಪ ಅಂತಂದ್ರ ನಾ ಹೇಳಿದ ಪ್ಲೇಯರ್ ಹಾಕೊಂಡ್ರಪ್ಪ ಅಂತಂದ್ರ ಪಕ್ಕ ಕಪ್ ಅನ್ನಕ್ಕೆ ಪೂರಾ ಸ್ಟ್ರಾಂಗ್ ಆಗೈತಿ, ಬದ್ಲಾಕ ಸ್ಟ್ರಾಂಗ್ ಐತಿ. ಇನ್ನೂ ಸ್ವಲ್ಪ ಫಿಲ್ಟರ್ ಮಾಡ್ದಂಗ ಅಷ್ಟ, ಅವ್ರೆಲ್ಲ ಫಿಲ್ಟರ್ ಮಾಡಿರ್ತಾರ. ಬಟ್ ಯಾರು ಆಡಿದ್ರಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಷ್ಟ ಡಿಸ್ಕಷನ್ ನಿಮ್ದು ಡಿಸ್ಕಷನ್ ಮಾಡ್ತೀವಿ. ಸೊ ಲಾಸ್ಟ್ ನಂದೊಂದು ಪ್ಲೇಯಿಂಗ್ 11 ಇಲ್ಲಿ ಮಗ್ಲು ಹಾಕಿರ್ತೀನಿ, ನೋಡ್ಕೊಂಬರ್ರಿ. ಸೊ ಪ್ಲೇಯಿಂಗ್ 11 ನಂದು ಆಗೈತಿ. ಸೊ ನಿಮ್ಮದು ಯಾರ್ಯಾರು ಆಡ್ಬೇಕು ಯಾರ್ಯಾರಿಲ್ಲ ಅನ್ನೋದು ಪ್ಲೇಯರ್ ಅನಾಲಿಸಿಸ್ ನೀವು ಮಾಡಿರ್ತೀರಿ. ಸೊ ನೀವು ನೋಡ್ರಿ, ಅಂಡ್ ನಿಮಗೆ ಯಾರ್ಯಾರ ಪ್ಲೇಯರ್ ಆಡಿದ್ರೆ ಚಲೋ ಅಂತಂದು ಕಮೆಂಟ್ ಬಾಕ್ಸ್ ತಿಳಿಸ್ಬಿಡ್ರಿ. ಸೊ ನೋಡಿದ್ರಲ್ಲ, ಇವತ್ತ RCB ಬಗ್ಗೆ ಇಷ್ಟ ಅಂಕರ ನಾ ಅನಾಲಿಸಿಸ್ ಮಾಡೀನಿ. ಸೊ ಪೂರಾ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡ್ಬೇಕಂದ್ರ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡ್ಬೇಕಂತ ಯೋಚನೆ ಐತಿ. ಸೊ ಡೈಲಿ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಒಳಗೆ ಮಾಡ್ಬೇಕಂತ ಯೋಚನೆ ಎಲ್ಲ ಮೈಂಡ್ ಫಿಕ್ಸ್ ಆಗ್ಬಿಟ್ಟೈತಿ. ಸೊ ಈಗ ನಮ್ದು RCB ಒಂದು ಟೀಮಿನ ಮಾಡೀನಿ. ಸೊ ಇನ್ನು ಮುಂದೆ ಕಂಟಿನ್ಯೂ ಎಲ್ಲಾ ಟೀಮಿಂದು ಲೈವ್ ಸ್ಟ್ರೀಮ್ ಒಳಗ ಒಂದು ಪೂರಾ ಡಿಸ್ಕಷನ್ ಮಾಡ್ಬೇಕನ್ನೋದೈತಿ. ಸೊ ಎಲ್ಲರೂ ಬಂದು ಲೈವ್ ಸ್ಟ್ರೀಮ್ನಾಗ ಜಾಯ್ನ್ ಆಗ್ರಿ. ಸೊ ನಮ್ಮ ಲೈವ್ ಸ್ಟ್ರೀಮ್ನಾಗ ಜಾಯ್ನ್ ಆದ್ರೆ ನಮಗೂ ಒಂದು ಹೆಲ್ಪ್ ಆಗತ್ತ. ಸೊ ಅದನ್ನ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.